ಹಾಯ್, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಇವತ್ತು 1 kg ನಾವು ಚಾಕ್ಲೇಟ್ ಕೇಕ್ ಮಾಡುವ. ಅದಕ್ಕೆ ಏನೆಲ್ಲ ನಾನು ಹಾಕ್ತೇನಂತ ನಾನು ಹೇಳ್ತೇನೆ. 1 ಕಪ್ ಮೈದಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 4 ಟೇಬಲ್ ಸ್ಪೂನು ಕೊಕ್ಕೋ ಪೌಡರ್. ಅದನ್ನು ಎಲ್ಲವನ್ನು ನಾವು ಗಾಳಿಸಿ ಅದು ಒಂದು ಕಡೆಯಲ್ಲಿ ನಾವು ಇಡಬೇಕು. 2-3 ಸಲ ಗಾಳಿಸಿ. ಮತ್ತೊಂದು ಇದರಲ್ಲಿ 4 ಮೊಟ್ಟೆ, 2 ಟೀ ಸ್ಪೂನು ವೆನಿಲಾ ಎಸೆನ್ಸ್. ಇಷ್ಟನ್ನು ನಾವು ಬೀಟರಲ್ಲಿ ಬೀಟ್ ಮಾಡಬೇಕು. ಬೀಟ್ ಮಾಡಿ ಒಳ್ಳೆ ಫ್ಲಫಿ ಆಗಬೇಕು. ಮತ್ತು ಮೊಟ್ಟೆಯನ್ನು ಫ್ರಿಜ್ಜಿಂದ ಡೈರೆಕ್ಟ್ ತರಬಾರ್ದು. ಫ್ರಿಜ್ಜಲ್ಲಿದ್ದರೆ ಅದನ್ನು ಅರ್ಧ ಗಂಟೆ ಹೊರಗಡೆ ಇಟ್ಟು ಮತ್ತೆ ನಾವು ಅದಕ್ಕೆ ಹಾಕಬೇಕು. ಇಲ್ಲದ್ರೆ ಹೊರಗೆ ಇಟ್ಟ ಮೊಟ್ಟೆ ಆಗ್ತದೆ. ಮತ್ತು ಇದಕ್ಕೆ 1 ಕಪ್ ಸಕ್ಕರೆ ಹಾಕಬೇಕು. ಹುಡಿ ಮಾಡಿ ಹಾಕಬೇಕು. ಅದು ಆದ ಮೇಲೆ 3 ಸಲ ಅದನ್ನು ತಿರುಗಿಸಿ ಅದರ ಮೇಲೆ 4ನೇ 1 ಕಪ್ ಸನ್ಫ್ಲವರ್ ಎಣ್ಣೆ ಹಾಕಬೇಕು. ಒಳ್ಳೆ ಫ್ಲಫಿ ಆಗಬೇಕು. ಫ್ಲಫಿ ಆದ ಮೇಲೆ ಇದೆಲ್ಲ ಹಾಕಲಿಕ್ಕೆ, ಮೊದಲೇ ಹಾಕಲಿಕ್ಕಿಲ್ಲ. ಮತ್ತು ಅಲ್ಲಿ ನಾವು ಗಾಳಿಸಿದ ಹುಡಿ ಉಂಟಲ್ಲ, ಮತ್ತು ಹುಡಿಯನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು. ಬೀಟರಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು, ಇದರಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಬೀಟರಲ್ಲಿ ಮಿಕ್ಸ್ ಆದರೆ ಬೀಟರ್ ಹಾಳಾಗ್ತದೆ. ಮತ್ತು ಇದಕ್ಕೆ ಉಂಟಲ್ಲ, ಸ್ವಲ್ಪ ಇದು ಗಟ್ಟಿ ಇದ್ದರೆ ಹಿಟ್ಟು, ಹಾಳಿದ್ರೆ ಹಾಳಾಕ್ಬೋದು. ಹಾಲು ಕಾಯಿಸಿದ ಹಾಲು. ಮತ್ತು ಬಿಸಿ ನೀರಿದ್ದರೆ ಒಳ್ಳೆ ಬಿಸಿ ನೀರು ಹಾಕಬೇಕು. ಸ್ವಲ್ಪ 1-2 ಚಮಚದಷ್ಟು ಬೇಕಾದರೆ. ಮತ್ತು ನಾನು 8 ಇಂಚಿದ್ದು ಟಿನ್ನಿಗೆ ನಾನು ಹಾಕಿದ್ದು ಇದನ್ನು ಬೇಯಲಿಕ್ಕೆ. ನಾನು ಮತ್ತೆ ಬೇಯುವ ವೀಡಿಯೋದಲ್ಲಿ ನಾನು ಮಾಡಲಿಲ್ಲ, ಇದು ಲಾಂಗ್ ಆಗ್ತದೆ ಅಂತ ಹೇಳಿ. ಇವಾಗ ನೋಡಿ, ಅದನ್ನು ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ, ಅದು ಬೇಯಲಿಲ್ಲಲ್ಲ. ಪುನಃ ನೋಡಿ, ನಾನು ಒಂದು 10 ನಿಮಿಷ ಬಿಟ್ಟಾದ ಮೇಲೆ ನೋಡಿದ್ದು ಇದು ಬೆಂದಿದೆ. ಒಂದೊಂದು ಕೇಕ್ ನಂದು ನೋಡಿ ಫುಲ್ ಬರ್ತದೆ, ಒಂದೊಂದು ಕೇಕಿಗೆ ಅರ್ಧ ಬರ್ತದೆ. ಇದು ಫುಲ್ಲಾಗಿದೆ. ಮತ್ತು ಇದನ್ನು ತೆಗೆಯುವಾಗ ಬಿಸಿ ಎಲ್ಲ ಹೋಗಬೇಕು. ಬಿಸಿ ಇರುವಾಗ ತೆಗಿಬಾರ್ದು, ಬಿಸಿ ಹೋದ ಮೇಲೆ ಇದನ್ನು ತೆಗಿಬೇಕು. ಬೇಸಿಗೆ ಹಾಕಿ ಈ ಕೇಕನ್ನು. ಮತ್ತು ಇದಕ್ಕೆ ವಿಪ್ಪಿಂಗ್ ಕ್ರೀಮ್ ಹಾಕಿದರೆ ಆಯ್ತು. ಇನ್ನು ವಿಪ್ಪಿಂಗ್ ಕ್ರೀಮು ನಾನೊಂದು ಕಡೆಯಲ್ಲಿ ಬೀಟ್ ಮಾಡಿದೆ. ಇದು ನೋಡಿ ಎಷ್ಟು ಹೈಟ್ ಆಗಿದೆ ಅಂತ ಹೇಳಿ. ಹೈಟಲ್ಲಿ ಆಗಲಿಲ್ವ? ಮತ್ತು ವಿಪ್ಪಿಂಗ್ ಕ್ರೀಮಲ್ಲಿ ನಾನು ಹಾಕಿದ್ದೇನೆ. ನಮ್ಮ ಮನೆಯಲ್ಲಿ ಮಳೆ ಗುಡುಗಲ್ಲಿತ್ತು, ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ಮಾಡಲಿಲ್ಲ. ವಿಪ್ಪಿಂಗ್ ಕ್ರೀಮ್ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ಆದ ಮೇಲೆ ನಿಮಗೆ ನಾನು ಅದನ್ನು ವೀಡಿಯೋ ಎಲ್ಲ ಮಾಡಿ ತೋರಿಸಿದ್ದು. ಮೊಬೈಲ್ ಇಡಬೇಕಲ್ಲ, ಹಾಗೆ ನಾನು ವೀಡಿಯೋ ಮಾಡಲಿಲ್ಲ. ನನ್ನ ಮೊದಲನೇ ಕೇಕಲ್ಲಿ ನೋಡಿದ್ದೀರಲ್ಲ, ಅದರಲ್ಲಿ ನೋಡಿ ನಾನು ಹೇಗೆಲ್ಲ ಮಾಡಿದ್ದೆಲ್ಲ ಗೊತ್ತುಂಟಲ್ವ. ಮತ್ತು ವೀಡಿಯೋ ಕೂಡ ಲೆಂತಿ ಆಗ್ತದೆ, ಅದಕ್ಕೋಸ್ಕರ ಹೀಗೆ ಮಾಡಿದ್ದು. ಮತ್ತು ಅದಕ್ಕೆ ಚಾಕ್ಲೇಟ್ ಹಾಕಲಿಕ್ಕೆ ಉಂಟು. ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಉಂಟಲ್ಲ, ಅದನ್ನು ಮೆಲ್ಟ್ ಮಾಡಬೇಕು. ಅದನ್ನು ಮೆಲ್ಟ್ ಮಾಡುವಾಗ ಅದಕ್ಕೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಹಾಕಿ ಮೆಲ್ಟ್ ಮಾಡಿ ಹಾಗೆ ಹಾಕಿದರೆ ಆಯಿತು. ನನ್ನ ಹತ್ರ ಚಾಕ್ಲೇಟೆಲ್ಲ ಇರಲಿಲ್ಲ, ಸ್ವಲ್ಪ ಇದ್ದದ್ದು. ಅದಕ್ಕೋಸ್ಕರ ಅದರ ಮೇಲೆ ಮಾತ್ರ ಹಾಕಿದ್ದು, ಸೈಡಿಗೆಲ್ಲ ನಾನು ಹಾಕಲಿಲ್ಲ. ಇಲ್ಲದ್ರೆ ಸೈಡಿಗೆಲ್ಲ ಬಂದರೆ ಚೆಂದ ಕಾಣ್ತದೆ. ಇಷ್ಟೇ ಡಿಸೈನ್ ಮಾಡಿದ್ದೆ ನಾನು. ಮತ್ತು ಅದಕ್ಕೆ ವಿಪ್ಪಿಂಗ್ ಕ್ರೀಮ್ ಹಾಕಿ, ವಿಪ್ಪಿಂಗ್ ಕ್ರೀಮಲ್ಲಿ ಒಂದು ಡಿಸೈನ್ ಎಳೆದರೆ ಆಯಿತು. ಹೀಗೆ ಕೂಡ ಮಾಡಿ ನಾವು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ತರಬೇಕು. ಚಾಕ್ಲೇಟ್ ಹಾಕಿದ ಮೇಲೆ ಆವಾಗಲೇ ಅದನ್ನು ಹಾಕಲಿಕ್ಕಿಲ್ಲ. ನಾನಿವಾಗ ಒಂದು ಅರ್ಧ ಗಂಟೆ ಇಟ್ಟು ಆದ ಮೇಲೆ ನಾನು ಪುನಃ ತಂದದ್ದು. ಮತ್ತು ಒಂದು ಚಿಕ್ಕದೊಂದು ಡಿಸೈನ್ ಮಾಡಿ. ನಂದು ಮಾತ್ರ ಸರಿಯಾಗಲಿಲ್ಲ ನಾನು ಮಾಡಿದ್ದೆಲ್ಲ. ಅದು ನಮಗೆ ಕೇಕ್, ಅದಕ್ಕೋಸ್ಕರ ನಾವು ಸಿಂಪಲ್ ನಾನು ಮಾಡಿದ್ದು. ಡಿಸೈನ್ ಚೆಂದ ಆಗಲಿಲ್ವ? ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಎಲ್ಲ ಕೊಡಿ. ನೀವೆಲ್ಲ ವೀಡಿಯೋ ನೋಡ್ತೀರಲ್ಲ, ನನಗೆ ಲೈಕ್ ಮಾಡಿ ಆಯಿತಾ? ಬಾಯ್.